ಇದಲ್ಲ ಕೇಂದ್ರ ಸರ್ಕಾರ ಅವ್ರಿಗೆ ಮಾತಾಡಿದೆ. ಅವ್ರಿಗೆ ಕೇಂದ್ರ ಸರ್ಕಾರ ಖರೀದಿ ಮಾಡೋಕ್ಕೆ ಕೊಟ್ಟಿರ್ತಕ್ಕಂಥದ್ದು 6250 ಮೆಟ್ರಿಕ್ ಟನ್ನು ಕರ್ನಾಟಕ ರಾಜ್ಯದಿಂದ ತಗೋಬೇಕು ಅಂತ ಕೊಟ್ಟಿದೆ. ಗೊತ್ತಾಯ್ತಾ? ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಈಗ 6,250,000 ಮೆಟ್ರಿಕ್ ಟನ್ನು ಈಗಾಗಲೇ ಮುಗಿದೋಯ್ತೆ. ಎಷ್ಟು ಜನ ರೈತರಿಗೆ ತಗೋಬಹುದು? 20 ಕ್ವಿಂಟಾಲ್ ನಂಗೆ 20 ಕ್ವಿಂಟಾಲ್ ನಂಗೆ 31 ಲಕ್ಷ ರೈತರ ಹತ್ರ ತಗೋಬಹುದು ಅಷ್ಟೇ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಇರತಕ್ಕಂಥ ರೈತರ ಸಂಖ್ಯೆ ಎಷ್ಟು? ಕೊಬ್ಬರಿ ಬೆಳೆದವರು ಅವ್ರಿಗೆಲ್ಲ 20 ಕ್ವಿಂಟಾಲ್ ನಂಗೆ ತಗೋಬೇಕಾದ್ರೆ ಎಷ್ಟು ಮೆಟ್ರಿಕ್ ಟನ್ ಬೇಕು? ಇದೆಲ್ಲ ಪೂರ್ವ ಸಮೀಕ್ಷೆನ ಮಾಡಬೇಕಾಯ್ತು ಕೇಂದ್ರ ಸರ್ಕಾರ. ಮಾಡ್ದಲೇ ಏನೋ ತಪ್ಪಿಸ್ಕೊಳಕ್ಕೆ, ನೆವ ತಪ್ಪಿಸ್ಕೊಳಕ್ಕೆ 6,250 ಟನ್ ತಗೊಳ್ಳಿ ನೀವು ಅಂತ ಹೇಳಿ ನಾಫೆಡ್ನರಿಗೆ, ಇದಕ್ಕೆ ಮಾರ್ಕೆಟಿಂಗ್ ಸೊಸೈಟಿ, ತಾಲೂಕ್ ಮಾರ್ಕೆಟಿಂಗ್ ಸೊಸೈಟಿಗೆ, ಕೇಂದ್ರ ಮಾರ್ಕೆಟಿಂಗ್ ಸೊಸೈಟಿ ಕೊಟ್ಟಿದ್ದಾರೆ. ಅವರು ಅದರಂತೆ ತಮ್ಮ ಕೊಡಕ್ಕೆ ಬಂದಿದ್ದಾರೆ. ತಮ್ಮ ಏನಾಗಿದೆ? ಮಿಸ್ಯೂಸ್ ಆಗಿದೆ. ಅವನು ಯಾವನೋ ಈಗ 12 ಜನ ಸಸ್ಪೆಂಡ್ ಮಾಡಿಸಿದ್ದೀನಿ. 12 ಜನ ಇಲ್ಲಿದ್ರಲ್ಲ ಅಯೋಗ್ಯರು, ಇವರು ಈ ಯಾರ್ಯಾರ ಮನೆ ಬೇಕು ಅವ್ರವ್ರ ಮನೆಗೆ ಹೋಗಿ ಕೊಟ್ಟು ಬಂದಾರೆ. ನನಗೂ ಗೊತ್ತಾಗ್ತದಲ್ಲ, ಹೇಳೋದಕ್ಕೆ ಕೇಳ್ಕೊಳ್ರಪ್ಪ. ಸುಮ್ಮನೆ ಕೂಗಾಡಿರಿ ಏನ್ ಬಂತಪ್ಪ? ಈ ಗಿರಾಕಿ ನಮ್ಮನೆಗೆ ಬಂದ, ನಂದು ಹೆಬ್ಬೆಟ್ ತಗೊಳಕ್ಕೆ. ಆಗಲೇ ನನಗೆ ಗೊತ್ತಾಯ್ತು ಇವರೆಲ್ಲ ಎಲ್ಲ ಕಡೆಗೆ ಹೋಗಿ ಹೆಬ್ಬೆಟ್ ಕೊಡ್ತಾವ್ರೆ ಅಂತ. ಆಗಲೇ 12 ಜನ ಇವ್ರನ್ನ ನೇರವಾಗಿ ಎಲ್ಲೆಲ್ಲಿ ಹೋಗಿ ಹೆಬ್ಬೆಟ್ ತಗೊಂಡಿದ್ದಾರೆ. ಇವ್ರನ್ನ ತೆಗೆದು ಎಸಿರಿ ಮತ್ತು ಮನೆಗೆ ಮತ್ತೆ ರೀಸರ್ವೆ ಮಾಡಿ ಇದು ಮಾಡಿ ಅಂತೇಳಿ ಹೇಳಿದೀವಿ. ಇಲ್ಲೇನಾಗಿದೆ? ಯಾರ್ಯಾರೋ ಉಳ್ಳವರು ಯಾರ್ಯಾರೋ ತಗೊಂಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಈ ರೈತರೆಲ್ಲ ಇಷ್ಟೊಂದು ಜನ ನಿಂತಿರೋದು ನೋಡಿದ್ರೆ ಇವ್ರಿಷ್ಟು ಬಿಟ್ಟಾರೆ. ಇವರು ದುಡ್ಡನ್ನೇ ಜೇಸಿಪುರದಲ್ಲಿ 55 ರೂಪಾಯಿ ಅಂತೆ, 55 ರೂಪಾಯಿ ತಗೊಂಡು ಜೇಸಿಪುರದಲ್ಲಿ ಕೊಟ್ಟಾರೆ. ಯಾರ್ಯಾರಿಗೆ ಬೇಕು ಅವ್ರಿಗೆ ಕೊಟ್ಟಿದ್ದಾರೆ. ಇದು ಸಿಕ್ಕಿಲ್ಲ. ಅದು ಒಂದನೇದು. ಎರಡನೇದು, ಕೇಂದ್ರ ಸರ್ಕಾರ ತಗೊಂಡಿರ್ತಕ್ಕಂಥ ನಿರ್ಧಾರ ತಪ್ಪು. ಯಾವುದೇ ಕಾರಣದಿಂದ 25 ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಕಳೆದ ಸಾರಿ ಖರೀದಿ ಮಾಡಿರ್ತಕ್ಕಂಥದ್ದು 25 ಲಕ್ಷ ಮೆಟ್ರಿಕ್ ಟನ್ನು. ನೀನು ಈ ಸಾರಿ 6.5 ಲಕ್ಷ 6,250 ಮೆಟ್ರಿಕ್ ಟನ್ ಖರೀದಿ ಮಾಡ್ತೀನಿ, ಅದ್ರ ಕಾಲು ಭಾಗವ ಅಂದರೆ ಇದು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲದ ಬದುಕು. ಇದನ್ನ ನೋಡೋಣ. ಇದನ್ನ ಈಗ ನಾನು ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೆ ಮಾತನಾಡಿದೆ. ಅವರು ಈಗಾಗಲೇ ನಾನು ಆನ್ಲೈನ್ ಕಾಂಟ್ಯಾಕ್ಟಲ್ಲಿ ಇದ್ದೀನಿ. ಅವರಿಗೆ ದಂಗೆ ಹೇಳ್ತಾ ಇದೆ, ಕರ್ನಾಟಕ ರಾಜ್ಯದಲ್ಲಿ ನೀವು ಎನೌನ್ಸ್ ಮಾಡಬೇಕು, ನಮ್ಗೆ ಇಷ್ಟು ಮೆಟ್ರಿಕ್ ಟನ್ ತಗೊಳಕ್ಕೆ ಅಧಿಕಾರ ಕೊಡಬೇಕು, ಇಲ್ಲಾಂದ್ರೆ ನಾವು ಈ 6,000 ಖರೀದಿ ಮಾಡಲ್ಲ. ನಾವು ತಾಲೂಕ್ ಮಾರ್ಕೆಟಿಂಗ್ ಸೊಸೈಟಿಯವರು ಅಲ್ಲಿ ಖರೀದಿ ಮಾಡೋಕ್ಕಾಗೋದಿಲ್ಲ ಫೆಡರೇಷನ್ನರು ಅಂತೇಳಿ ಹೇಳಿದ್ದಾರೆ. ಆ ಫೆಡರೇಷನ್ನರು ಈಗೆಲ್ಲ ಕದ್ದು ಹೋಗ್ಯಾರೆ. ಇಲ್ಲಿದ್ನಲ್ಲ ಫೆಡರೇಷನ್ ಅಧಿಕಾರಿ, ಅವನೆಲ್ಲ ಎಂತೆಲ್ಲ ಗೊತ್ತಿಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡು ಕದ್ದೋಗ್ಯಾನೆ. ಅವ್ರು ಯಾರನ್ನ ಹುಡುಗರನ್ನ ತಗೊಂಡಿದ್ರಲ್ಲ ಈ ತಗೊಳಕ್ಕೆ, ಆ ತಗೊಂಡ್ರು ಎತ್ಲಾಗ ಹೋದ್ವು ಗೊತ್ತಿಲ್ಲ. ನಮ್ಮ ಮನೆ ಬಂದದ್ದು ತಡಿಯ, ನಾನು ಹೇಳ್ತಾ ಇಲ್ವ ತಡೆ. ನನ್ನ ಮನೆಗೆ ಬಂದದ್ದ, ನನ್ನ ಹತ್ರನೇ ಹೆಬ್ಬೆಟ್ ತಗೊಳಕ್ ಬಂದ. ಹೆಸರು ಹೇಳ್ಬೇಕು, ನಾನೇ ಉದಾಹರಣೆ ಇದ್ದೀನಿ. ಇಲ್ಲಿ ನನ್ನ ಮನೆಗೆ ಯಾಕೆ ಬರ್ಬೇಕು? ನನಗೆ ಬೇಕು ಅಂದ್ರೆ ಸೀಟ್ ಎತ್ತ, ನಾನು ಇಲ್ಲಿ ಬರ್ತೀನಿ. ನಾನು ಇಲ್ಲಿ ಬರ್ತೀನಿ ರೀ. ನನ್ನ ಮನೆ ಯಾಕ್ರಿ ಬರ್ಬೇಕು ಅವನು? ನೀನು ಯಾರಪ್ಪ ಅಂದೆ? ನನ್ಗೆ ಗೊತ್ತಲ್ಲ, ನಾನು ಬೆಂಗಳೂರಿಂದ ರಾತ್ರಿ ಬಂದೆ. ನೀನು ಯಾರು ಅಂದೆ? ನಾನು ತಗೊಳಕ್ ಬಂದಿದ್ದೀನಿ ಸರ್ ಅಂದ. ಮನೆಗೆ ಯಾಕೆ ಬಂದೆ ಅಂದೆ? ಮನೆಗೆ ಯಾಕೆ ಬಂದೆ ಇಲ್ಲಿ ನೀನು ಯಾಕೆ ಇದು ಅಂತ ನನಗೆ ಗೊತ್ತಲ್ಲ. ಮೊದಲು ಎಲ್ಲಾರ ಮನೆ ತಗೋ ಹೋಗಿ ತಗೋತಾರೇನೋ ಅಂತ ತಿಳ್ಕೊಂಡು ಹೆಬ್ಬೆಟ್ ಹಾಕ್ತೆ. ಆಮೇಲೆ ಹೇಳಿದೆ ನಾನು, ಹೋಗಿ ಆಚೆ ಕಡೆ ಹೋದ್ಮೇಲೆ ನನಗೆ ಗೊತ್ತಾಯ್ತು ಇವ್ರು 12 ಜನ ಬಂದರು, ನಮ್ಮನ್ನು ಸಸ್ಪೆಂಡ್ ಮಾಡಿಬಿಟ್ಟಾರೆ, ನೀವೇನಾರ ಮಾಡಿ ಉಳಿಸಿ ಇರ್ತವ. ಆವಾಗ ನಾನು ಹೇಳಿದೆ ಸಸ್ಪೆಂಡ್ ಮಾಡಕ್ಕೆ ಮಾಡ್ಯಾರೆ ಅಂತ. ನಾನು ಈ ಅಧಿಕಾರಿ ತಗೊಂಡು ಹೇಳಿದೆ, ಇವ್ನು ಹೆಂಗ್ರಿ ಮನೆಗೆ ಹೋದ? ಇವನು ಮತ್ತೆ ಸಸ್ಪೆಂಡ್ ಮಾಡಿ ಎಲ್ಲ ಕ್ಯೂನಲ್ಲಿ ನಿಲ್ಲಿಸಿ ಮಾರ್ಕೆಟ್ ಆರ್ಡಲ್ಲೇ ಕೊಡಬೇಕು, ಒಂದೇ ಜಾಗದಲ್ಲಿ ಕೊಡಬೇಕು, ರೈತರಿಗೆ ಕೊಡಬೇಕು. ಇದೆಲ್ಲ ಅನ್ಯಾಯ ಆಗಿದೆ. ಇದನ್ನು ಯಾವುದೇ ಕಾರಣದಿಂದ ನಾವು ಒಪ್ಪಕ್ಕಾಗೋದಿಲ್ಲ ಅಂತೇಳಿ ಹೇಳಿದ್ವಿ. ಈಗ ಅವರು ಸಾಹೇಬ್ರು ಹೇಳಿದ್ರು ಅದನ್ನು ಕ್ಯಾನ್ಸಲ್ ಮಾಡಿಸಿ ಇದು ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅದು ಏನು ಮಾಡ್ತಾರೆ? ಖರೀದಿಯಲ್ಲಿ ನೀವು ಹೆಬ್ಬೆಟ್ಟ ಕೊಟ್ಟರೆ ಖರೀದಿ